ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮುಖ ನೋಡ್ ನಗ್ತಾ ಇರೋ ಮರ ನೀನ್ ಮಾಡಿ ನೋಡಿ ನೋಡಿ ಗೈಸ್, ಮೊನ್ನೆ ಬಿಟ್ಟಿದ್ ವಿಡಿಯೋ ವೈರಲ್ ಅಂತೂ ಆಗಿಲ್ಲ, ಅಂದ್ರೆ ನಮ್ಗ್ ಪರಿಚಯ ರೀಚ್ ಆಗಿದೆ ಆ ವಿಡಿಯೋ ನೋಡಿ ಚಿರು ಮುಖ ನೋಡ್ಕೊಂಡು ನಗ್ತಿದ್ರೆ ನೋಡು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್, ಹಿಂದೆಗಡೆ ನಮ್ಮ ಮಾವು ಬರ್ತಾನೆ, ಅದಕ್ಕೆ ನಾನೇ ಮಾಡೋಣ ವಿಡಿಯೋ ಮಾಡೋ ಬರೀ ಬೆಸ್ಟ್. तू समझा? हाँ नहीं तू समझा नहीं. We are in Ingaldaal gate, going to ಚಳ್ಳಕೆರೆ ಗೇಟ್. ಬರ್ತೀರಾ ತಾತ? ಹೋಗ ಮುಖ ಚಿಕ್ಕ ಮುಚ್ಕೊಂಡು ಬರೀ ಬಿಡಂಗಿದ್ರೆ ಬಿಡಿ, ಅದಕ್ಕೆ ನಾವೇನ್ ಮಾಡೋಣ ಬಿಡ್ರಿ. ಕೆಟ್ಟ ಮಾತೆ ಬರ್ತೇವೆ ಗೈಸ್, ಏನು ಮಾಡಕ್ಕಾಗಲ್ಲ. ಇವ ಯಾರು ಹೆವಿ ಡ್ರೈವರ್ ಹಂಗ್ ಕಾಣಕತ್ತನ್ ಗೈಸ್. ಬಸ್ ಸೇಫ್ ಗಾಡಿ ಇಳಿಬೇಕು. ಯಾವ ನೋಡಿರಿ ಒಂದ್ ಮನ್ಸಿಗೆ ಆಗಿರ್ತಾನ, ಅಪ್ಪ ಮಾಡ್ಬೇಕಂತ ನೋಡ್ರಿ. ಅಪ್ಪ ಮಾಡ್ಬೇಕಂತ ನೋಡ್ರಿ ಗೈಸ್. ಹಬ್ಬ ಯುಗಾದಿ ಹಬ್ಬ. ನನ್ನ ಅಳಿಯ ಇವಾಗ 10th ಎಕ್ಸಾಮ್ ಬರ್ತಿದ್ದಾನೆ, SSLC ಇದು. ಇನ್ನು 3 ದಿನ ರಿಸಲ್ಟ್ ಐತೆ, 3 ದಿನ 2 ದಿನ ರಿಸಲ್ಟ್ ಐತೆ. ರಿಸಲ್ಟ್ ಪಾಸ್ ಆಗ್ತಾನೆ ಫೇಲ್ ಆಗ್ತಾನೆ ಕೇಳೋಣ. ಪಾಸ್ ಆದ್ರೆ ಪಾಸ್ ಆಗ್ತೀನಿ ಹೋಗಲಿ. ಸತ್ತೋದ್ರೆ ಒಂದು 100 ಜನ ಪಟ್ಟಿ ಕೊಡ್ತಾನೆ ಅಷ್ಟೇ. ಪಾಸ್ ಆದ್ರೆ ಊರಿಗೆ ಊಟ ಹಾಕ್ತೀನಿ ಮಾಡಲ್ಲೇ. ಪಾಸ್ ಆದ್ರೆ ಊರಿಗೆ ಊಟ ಹಾಕಿಸ್ತಾನೆ ನೋಡೋಣ, ನೀನ್ ಶಾರ್ಟ್ ಹಾಕಿಸ್ತಾನ. 3 ಜನಕ್ಕೆ ಹಾಕ್ಸ್ತಾನೆ. ಓಯ್ ದೇವಣ್ಣ, ತಿಂಡಿ ಐತೆ? ಬರ ಮೈ ಹಂಗೆಲ್ಲ ಒಳಗಿಂದಿ, ಹೊರಗೆ ನಿಂತ್ಕೊಂಬರ್ ನಡೀರಿ ಒಳಗೆ. ದೋಸ್ತ ಹೇಳಿದ್ವಿ, ದೋಸ್ತ ಬಂದಿವಿ. ಯೋಗೋ ಮಸಾಲೆ, ಸುಕ್ರೋ ಮಸಾಲೆ. ಚಿರಂಜೀವಿ ಮಾತ್ರ ಖಾಲಿ, ಎಲ್ಲ ಖಾಲಿ ಅವ್ನ ಜೀವನದಾಗ ಇನ್ನೇನೈತೆ ಹೇಳ್ರಿ. ಮತ್ ಇನ್ನೊಂದು ಮಸಾಲೆ, ಇನ್ನೊಂದು ಖಾಲಿ. ದೋಸೆ ಬೈ ನೋಡಿಲಿ ತೂತ ಇದೆ ತಾನೆ, ಇರೋ ತೂತ ಮುಗಿನ. ನೀ ಕುಂತಿರೋ ಜಾಗವ ಮೊದ್ಲು ಚೇಂಜ್ ಮಾಡು. ಗೈಸ್, ಮಠ ಮಧ್ಯಾಹ್ನ ಬೆಳಿಗ್ಗೆ ಮಾಡೋ ತಿಂಡಿ ಇವಾಗ ಮಾಡೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊಟ್ಟೆ ತುಂಬಿತು, ಇವಾಗ ಮತ್ತೆ ಕಾರ್ ಕಡೆ ಹೋಗ್ತಾ ಇದೀವಿ. ಹೊಟ್ಟೆ ತುಂಬ ಹೇಳಿ ಈಗ ಗೈಸ್, ಮಠ ಮಧ್ಯಾಹ್ನ ಕಂಬೈರ ಮಜ್ಜಿಗೆ ಕುಡಿತಾ ಇದೀವಿ. ಒಂದು ಮಜ್ಜಿಗೆ ಕುಕ್ಕರ್ ಹಿಡ್ಕೊಂಡು ಓಡೋಗ್ತಾ ಇದ್ದಾನೆ. ಮಜ್ಜಿಗೆ ಜಲ್ಲದಂದು ಮೆಲ್ಲು ಕೊಡ್ತಾ ಇದ್ದಾನೆ ಇವಾಗ. ಅಲ್ಲ ಅವ್ನು ಕೋಮ ಹೋಗಿದ್ದಾನೆ ಮೊಬೈಲ್ ಅಲ್ಲ. ಅವನು ಟೈಮ್ ಪಾಸಿಗೆ ಏನು ಮಾಡೋಣ ಅಂತ ಕುಕ್ಕರ್ ಆಗಿರ್ತಾರೆ ಎಲ್ಲ ತಂದು ಚೆನ್ನಾಗಿ ಕಾರಲ್ಲಿ ಕುತ್ಕೊಂಡಿರ್ತೀವಿ. ಇಲ್ಲಲ್ಲ ಅಣ್ಣ, ದೇವ್ರಣ್ಣ ಗುಬ್ಬಾಡ ಕಣ. ಭಾಳ ಜನ ನೋಡ್ತಾರೆ, ನಮ್ಮ ಊರರು ನಮ್ಮ ದುರ್ಗರು ಎಲ್ಲ ನೋಡ್ತಾರೆ. ಕುರ್ಕುರೆ ಕೊಡಲಿ ಯಾರ ನೀನಲ್ಲೇ ಹೋಗ್ಬಾರ ಊರಿಗೆಲ್ಲ ನೋಡ್ತೀರಾ ಬಂತ ಇದೀನಿ. ಬಂದಿಲ್ಲ ಬಿಡಿ. ಇನ್ನೇಂಗ ಸಮಾಚಾರ? ಮತ್ತೇನಿಲ್ಲ ಫ್ರೆಂಡ್ಸ್, ನಾನು ಒಳ್ಳೆ ಇದು ಲೈವ್ ಬಂದ ಕೇಳ್ತಿದ್ದೀನಲ್ಲ, ಇನ್ನೇನು ಸಮಾಚಾರ ಅಂತ ಹಂಗೆ ಕೇಳ್ತಿದ್ದೀನಿ ನಾನು. ಚಿತ್ತು ಏನ್ರ ಏನು ಶಾಕು ಗೈಸ್, ಬೆಳಿಗ್ಗೆ ತಿಂದಿದ್ದು ದೋಸೆ, ಚಿರು ಇಡ್ಲಿ ಅಂತ ನೋಡಿ. ಡಿಪ್ರೆಷನ್. ಗೈಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಅಪ್ಕಮಿಂಗ್ ರಾಪರ್ ಫ್ಯೂ ವೈಬ್ಸ್. ಲೈನ್ ಬಿಡಂಗೆ ಇಟ್ಕೊಂಡು ಖಾಲಿ ಕನಸು ಕಂಟಿದ್ದೆ ನಾನು ಸೋಮಾರಿ. ಇವತ್ತು ಊಟ ಮಾಡಿ ಪಾಚ್ಕೊಂಡಿದ್ದೆ, ಬೆಳಿಗ್ಗೆ 9 ಹೇಳ್ತಿರ್ಲಿಲ್ಲ ನನ್ನ ಬಾಡಿ. ಅವಳಿ ಒಳಗಿಂದ ಸುತ್ತಾಡಿ ಕೊನೆಗೆ ಮಾಡಿದ್ದೆ ಒಂದ್ ಲವ್ ನೋಡಿ. ಕಮಿಟ್ ಆಗಿದ್ರು ಅವಳನ್ನ ಕಮಿಟ್ ಮಾಡ್ಕೊಳ್ಳೋಕೆ ಬಂದಿದ್ಲು ಅವಳೆಂತ ಲವ್ಡಿ. ಮಸ್ತಲ್ಲ ಗೈಸ್. मौसम तो ऐसा लग रहा है दिल गार्डन गार्डन हो रहा है. ಸಾಂಗ್ ಹೆಂಗಿತ್ತು ಕಮೆಂಟ್ ಹಾಕ್ರಿ. ಕಮೆಂಟ್ ಕೊಡ್ಬೇಕು. ಕಾಫಿ ನಮ್ ದೇಶ ಹರಿತಾರೆ, ನಾವು ಕೊಟ್ಟಿರೋ ದೇಶ ಹರಿದು. ಹಾಯ್ ಫ್ರೆಂಡ್ಸ್, ಇದು ನಮ್ಮೂರ ಕಾಫಿ ಅಂತಾರೆ ಫ್ರೆಂಡ್ಸ್. ನಿಮ್ಮೂರಲ್ಲಿ ಏನಂತಾರೆ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕಾಫಿ ತೆಗೆದಲೇ ಗೈಸ್. ಟೀನ ಕಾಫಿ ಅನ್ಕೊಂಡು, ಕಾಫಿನ ಟೀ ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟು ಅವನು.
ಇವನ ರಿಯಾಲಿಟಿ ನಮ್ಮ ಜೊತೆ ಚೆನ್ನಾಗಿದ್ದಾನೆ. ಇನ್ನೂ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ನೋಡಬೇಕು. ಕುಡಿಯೋ ದೋಸ್ತಿ ಮಾತಾಡೋತಿಲ್ಲ ಚೆನ್ನಾಗಿತ್ತು. ಐಸ್ ಒನ್ ಮೋರ್ ಕೆಫೆ ಟೈಮ್ ಪಾಸ್ ಮಾಡಿದ್ದು ಮುಗೀತು ಅಂದರೆ ಮಕ್ಕಳಾರ ಸೈಕಿತ್ ಮಾತ್ರ ಇಲ್ಲ ಅಂತ ಹುಡುಗರೆಲ್ಲ ಮಸ್ತಾಗಿ ಕಾಮಿಡಿ ಮಾಡಿದರು. ಹಂಗೆ ಕಾರ್ ಹತ್ಕೊಂಡು ಮನೆ ಕಡೆ ಪಯಣ ಅಂತ ಹೋಗ್ತಿರೋದು. ಗೈಸ್ ಕಾರ್ ಅಂತೂ ಹೆವಿ ಹೀಟ್ ಆಗೈತೆ ಅಂದ್ಕೊಂಡು. ಅಂತ ಹೀಟ್ ಕಾರಲ್ಲಿ ಕೋಲ್ಡ್ ನೀರು. ನಮಗೆಲ್ಲ ಗೊತ್ತಾಗೋಯ್ತು. ಮಂಡ್ಯ ಹುಡುಗ ಅಂದ್ರೆ ಹೆಂಗಿರ್ಬೇಕು, ಡೋರ್ ಹಾಕೊಂಡು ಮಕ್ಕಳಿಗೆ ಮುಚ್ಕೊಂಡು ಕೂತಿರ್ಬೇಕು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಕಡೆ ನಮ್ಮ ಪಯಣ. ಲೆಟ್ಸ್ ಗೋ ಗೋ ಗೋ. ನಮ್ ಜೊತೆಲಂತೂ ಡ್ರೈವರ್ ಅದಾನೆ, ಬಸ್ ಹೊಡಿ ಹೋಗ್ DL ಬಂದಿಲ್ಲ ಅಂದ್ರೆ ಮಾತ್ರ ಮಕ್ಕಳ ಡ್ರೈವಿಂಗ್ ಮಾಡ್ತಾನೆ ಅನ್ಕೊಳ್ರಿ. ಜಿಗ್ಜಾಗ್ ಎಲ್ಲ ಹೊಡಿತಾನಣ್ಣ. ಬೀಜ ಹೆಗ್ಲಿಗೆ ಬರ್ಬೇಕು, ಹೆಗ್ಲಿಗೆ. ಹೊರಗಡೆ ಯಾರು ಇಲ್ಲ, ಒಳ್ಳೆ ಮಸಾಜರ್ ಐತಂತ ನೋಡ್ರಿ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಾಗ. ಅದೊಂದು ಇರೋದು ಬೋರ್ಡ್ ಎಲ್ಲ ಕೆಂಪಗಿರೋದು ಬೆಳ್ಳಗಾಗೈತೆ ಅಲ್ಲಿ ಬಿಸ್ಲಿಗೆ, ಅದನ್ನೇ ಚೇಂಜ್ ಮಾಡೋಕ್ಕಾಗಿಲ್ಲ. ಇನ್ನೇನು ಮಲ್ಟಿ ಸ್ಪೆಷಲ್ ಹಂಗೆ ಗೊತ್ತಲ್ಲ ಅವ್ರ ಅಮ್ಮ ಬಾಟ್ಲರ್ ಇಂಗ್ಲೀಷ್ ಅಲ್ವಾ ಗೈಸ್? ನೀವ್ಯಾವ ಇಂಗ್ಲೀಷ್ ಮಾತಾಡ್ತೀರ? ಥಾರ್ ರಾಕ್ಸ್ ಅಲ್ಲ. ಬಾರ್ಲೆ ಊಟ ಮಾಡ್ಕೊಂಡು ಗೈಸ್ ಪುಕ್ಷ ಟೈಮ್ ಮದುವೆ ಐತೆ, ಊಟಕ್ಕೆ ಬರಂಗಿದ್ರೆ ಬರ್ರಿ. 9 ಬಸ್ ಹೋಗ್ತಾ ಉಂಟು. ಇವಾಗ ನಮ್ಮ ಪಯಣ ಒನ್ ಮೋರ್ ಕೆಫೆ ಬಿಟ್ಟು ಸಿಟಿ ಕಡೆ. ಒನ್ ಮೋರ್ ಕೆಫೆ ಇರೋದು ದುರ್ಗದಿಂದ 1 ಕಿಲೋಮೀಟರ್ बोला धक्का बुक्की नहीं करने का, आराम से लेने का. हाँ ದೂರದಲ್ಲಿ ಗೋನೂರ್ ಹತ್ರ. ಇವಾಗ ಬಂದು ಗೋನೂರ್ ಬ್ರಿಡ್ಜ್ ಹತ್ರ. ಗಾಯ್ಸ್ ಇವಾಗ ಯಾವಾಗಲೇ ಬರಲಿ ಗಾಡಿ ಹಾಕೊಂಡು ಪೂಜಾಕ್ಕೆ ಎವ್ರಿ ಡೇ ಇರೋದು ನಮ್ಮ ಜೊತೆ. ಇವತ್ತು 2 ಸಲ ನಮ್ಮ ಜೊತೆ ಬಂದಿಲ್ಲ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಜೊತೆ ಬಂದಿಲ್ಲ. ಭಾರಿ ಬೇಜಾರಾಗ್ತೈತೆ. ಕಮೆಂಟಲ್ಲಿ ಟ್ಯಾಗ್ ಮಾಡಿರಿ ಅವಕ್ಕನ್ನ, ಹಂಗೆ ಹೇಳ್ಬಿಡ್ರಿ ವಿಡಿಯೋಗೆ ಬರಲಿ ಅಂತ. ಅವಕ್ಕೂ ಯಾಕೋ ವಿಡಿಯೋ ಮಾಡ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದಾರೆ ವಿಡಿಯೋನ. ಇಲ್ಲ ಕಂಟೆಂಟ್ ಕ್ರಿಯೇಟರ್, ಚಿಕ್ಕ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಸೇರಿ ಒಂದೊಳ್ಳೆ ವಿಡಿಯೋಸ್ ಮಾಡ್ಬೇಕ್ರಿ. ಮುಂದೆ ಅಪ್ಕಮಿಂಗ್ ಬರೋ, ನಮಗಿನ ಹಿಂದೆ ಬರೋವಂಥ ಕಂಟೆಂಟ್ ಕ್ರಿಯೇಟರ್ಸಿಗೆ ನಾವೊಂದು ಇನ್ಸ್ಪಿರೇಷನ್ ಆಗಬೇಕು. ಇವಾಗ ಹಿಂಗೆ SMR, ಸಿಮ್ರಾನ್ ಮತ್ತು ಸುಭಾಷ್ ಮತ್ತು ತಿರ್ಗಾ ಸ್ಯಾಮ್ ಫ್ಯಾಮ್ ಬ್ರೋ, ನಕಾನ್ ಸೈಕ್ ಅವರಂತೂ ಅವ್ರ ಥರ ನಾವು ಬೆಳಿಬೇಕಂತ ಅನ್ಕೋತೀವಿ. ಮತ್ತು ಏನು ಬ್ರೋ ಅವರು ಎಲ್ಲ ವೀಡಿಯೋಸು ಹಂಗೆ ಮಸ್ತ್ ಮಾಡ್ತಾರೆ. ವ್ಯೂಸ್ ಹಂಗೆ ಸೈಕಾಗಿ ಓಡ್ತದೆ ಅನ್ಕೊಳ್ರಿ ಬ್ರೋ. ನಾವಿಲ್ಲಿ ವಾರಕ್ಕೆ 3 ಸಲ ಮಾಡೋ ಸತಿಗೆ ಅಯ್ಯೋ ಹೆಣ ಬಿದ್ದು ಹೋಗ್ತದೆ. ಅವ್ರು ಅದು ವಿಕಾಸ್ ಗೌಡ ಯೂಟ್ಯೂಬ್ ಚಾನಲ್, ಅವರಂತೂ ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದವ್ರು. ಡೈಲಿ ವ್ಲಾಗ್ಸ್ ಎಲ್ಲ ಹಂಗೆ ಅವರ ರೈಡಿಗಳನ್ನ ಟ್ಯಾಗ್ ಮಾಡಿ ಹೋಗ್ಬಿಟ್ರಿ ಹಂಗೆ ಸಾಕಂಗೆ. ಇವಾಗ ನಾವಿದ್ದೀವಿ ಐಶ್ವರ್ಯ ಫೋರ್ಟ್ ಆ್ಯಂಡ್ ದುರ್ಗಾದರ್ಶಿರಿ ಆಪೋಸಿಟ್. ಯಾವಾಗೇನು ಹೋಗಲ್ಲ ಬಿಡ್ರಿ ನಾವು ಅಲ್ಲಿಗೆ, ಯಾಕಂದರೆ ಬಜೆಟ್ ಲೋ ಐತೆ. ಒಂದಲ್ಲ ಒಂದು ದಿನ ಅದು ನಾನು ಕೊಂಡ್ಕೊತೀನಿ. ಅದನ್ನ ಯಾಕ್ರಿ ಕೊಂಡ್ಕೊಳ್ಳೋಣ, ಅದಕ್ಕಿಂತ ಡಬಲ್ ಮಾಡೋ ಬಿಡ್ರಿ. ಅದೇ ಗೋಪಿ ಜೊತೆ ಸಾಮಾನ್ಯ ಮಾಡಿ ನನ್ನ ಗೋಪಿ ಮಗನೇ. ಇದು ನೋಡಿ ಅಪ್ಪ ಮುಟ್ಟಿದ ಮಾತಂದ್ರೆ, ಬಾಯಲ್ಲಿ ಬಂದಿದ್ದು ಅಪ್ಪ ಮುಟ್ಟಿದ ಮಾತಂದ್ರೆ ಇದೇ ಬ್ರೋ. ನಾನೇನು ಮಿಂಡ್ರಿ ಕೊಟ್ಟಿದ್ದು ಮಾತಾಡ್ನ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗೈಸ್ ಜಸ್ಟ್ ಇವಾಗಿನ ಮನೆಗೆ ಬಂದೆ. ಒಂದು ವಿಷಯ ಹೇಳ್ಬೇಕಂತ ಇದ್ದೆ. ಏನು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಇನ್ಸ್ಟಾದಲ್ಲೂ ನೋಡ್ತಾ ಇದ್ದೀರಾ. ಯಾರು ಕೂಡ ಫಾಲೋ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಲೈಕ್ ಮಾಡ್ಕೋತಾ ಇಲ್ಲ. ನಮ್ಮ ಚಿತ್ರದುರ್ಗದ ಹುಡುಗರು ಇನ್ನೂ ಹೆಚ್ಚಾಗಿ ಬೆಳಿಬೇಕು. ನಾವು ಚಿಕ್ಕ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ ಬೆಳಿಬೇಕು ಅಂತ ಬಂದಿದ್ದೀವಿ. ನಮ್ಮನ್ನು ಕೂಡ ಬೆಳೆಸ್ರಿ. ಇನ್ನು ಮುಂದೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಅದೇ ಖುಷಿಗೆ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಂಗಿತ್ತು ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ.